6ರಿಂದ 10ನೇ ಕ್ಲಾಸ್ವರೆಗೆ ಎಲ್ಲ ಸಬ್ಜೆಕ್ಟ್ನ ಸಂಪೂರ್ಣ ಸಿಲೆಬಸ್ ಒಂದು ಆ್ಯಪ್ನಲ್ಲಿದೆ. ಆ ಆ್ಯಪ್ ಯಾವುದಂತ ಹೇಳ್ತೀನಿ ಈಗ. ಪ್ಲೇಸ್ಟೋರಿಗೆ ಹೋಗಿ ಕರ್ನಾಟಕ ಬೋರ್ಡ್ ಟೆಕ್ಸ್ಟ್ ಬುಕ್ ಅಂತ ಟೈಪ್ ಮಾಡಿ ಈ ಆ್ಯಪ್ ಇದೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಎಲ್ಲ 6ರಿಂದ 10ನೇ ತರಗತಿಯ ಎಲ್ಲ ತರಹದ ಬುಕ್ಸ್ಗಳು ಆಫ್ಲೈನಲ್ಲೇ ಅವೈಲೇಬಲ್ ಇರೋಲ್ಲ. ಅದಕ್ಕಾಗಿ ಈ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಈ ಆ್ಯಪ್ ಮುಖಾಂತರ ಎಲ್ಲವನ್ನು ಓದ್ಕೋಬಹುದು. ಇನ್ಸ್ಟಾಲ್ ಆಗ್ತಿದೆ, ವೇಟ್ ಮಾಡಿ ಸ್ವಲ್ಪ. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಓಪನ್ ಮಾಡಿ ಈಗ. ನೋಡಿ, ಇಲ್ಲಿ 10ನೇ ಕ್ಲಾಸ್ 9, 8, 7, 6, 5 1ರಿಂದ 10ನೇ ಕ್ಲಾಸ್ವರೆಗೆಲ್ಲ ಇದೆ. ನಿಮಗೆ ಯಾವ್ದು ಬೇಕಾದ್ರೆ ಓಪನ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ನೋಡಿ, 10ನೇ ಕ್ಲಾಸ್ ಬುಕ್ಕು ಇಂಗ್ಲೀಷ್ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್, ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಇದೆ. ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಆದರೆ ಕನ್ನಡ ಮೀಡಿಯಮ್, ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ಎಕ್ಸಾಂಪಲ್ ನೋಡಿ, ಈಗ ಮ್ಯಾಥ್ಸ್ 10th ಕನ್ನಡ ಪಾರ್ಟ್ 1 ಪಾರ್ಟ್ 2 ಇದೆ. ಡೌನ್ಲೋಡ್ ಮಾಡಿ. ಚಾಪ್ಟರ್ ವೈಸ್ ಇದೆ. ಪ್ರೀಫೇಸ್ ಯಾವ ಚಾಪ್ಟರ್ ಇದೆ ಅಂತ ನೋಡ್ಕೋಬೋದು. ನೋಡಿ, ಇಲ್ಲಿ ಡೌನ್ಲೋಡ್ ಮಾಡಿದರೆ ಓಪನ್ ಆಗುತ್ತೆ. ಅಟ್ ಎ ಟೈಮ್ ಇದು ಡೌನ್ಲೋಡ್ ಆಗ್ತಿರುತ್ತೆ. ನೆಕ್ಸ್ಟ್ ಇದನ್ನು ಕೊಡಿ. ಚಾಪ್ಟರ್ 9 ಪಾರ್ಟ್ 2 ಆದ್ದರಿಂದ ಚಾಪ್ಟರ್ 9 ಬಂದಿದೆ. ಚಾಪ್ಟರ್ 10 ಮೇಲೆ ಡೌನ್ಲೋಡ್ ಕೊಡಿ. ನೋಡಿ, ಈಗ ಪ್ರೀಫೇಸ್ ಡೌನ್ಲೋಡ್ ಆಗಿದೆ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಕ್ಲೋಸ್ ಮಾಡಿ. ನೋಡಿ, 10ನೇ ಕ್ಲಾಸ್ ಗಣಿತ ಭಾಗ 2 ಅದರಲ್ಲಿ ಯಾವ್ಯಾವ ಇದ್ದಾವೆ ಅಂತ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಯಾವ ಚಾಪ್ಟರ್ ಬೇಕು ಅದು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ತುಂಬ ಚೆನ್ನಾಗಿದೆ ಆ್ಯಪು. ಸೇಮ್ ಆಫ್ಲೈನಲ್ಲಿ ಎಲ್ರಿಗೂ ಎಲ್ಲ ಟೈಮಲ್ಲೂ ಬುಕ್ ಅವೈಲೇಬಲ್ ಇರೋಲ್ಲ, ಸಿಗೋದಿಲ್ಲ. ಅದಕ್ಕೋಸ್ಕರ ಅಂತಲೇ ಈ ಆ್ಯಪ್ ಇದೆ. ಈ ಆ್ಯಪಲ್ಲಿ ನಿಮಗೆ ಬೇಕಾದಂತಹ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ.